ಟಾಕ್ಸಿಕ್ 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 ಎಲ್ಲೆಲ್ಲೂ ಕೂಡ ಈ ಟಾಕ್ಸಿಕ್ದೇ ಹವಾ. ಎಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಟಾಕ್ಸಿಕ್ ಬಗ್ಗೆನೇ ಚರ್ಚೆ ಆಗ್ತಿದೆ. ಅವರು ಇಷ್ಟು ಕೋಟಿ ಸಂಭಾವನೆ ತಗೊಂಡ್ರಂತೆ, ಅವರು ಅಷ್ಟು ಕೋಟಿ ರೆಮ್ಯುನರೇಷನ್ ತಗೊಂಡ್ರಂತೆ, ಅಯ್ಯೋ ಈ ಪಾತ್ರಕ್ಕೆ ಇಷ್ಟೊಂದು ಕೋಟಿ ಕೊಟ್ರ, ಈ ಹೀರೋಯಿನ್ಗೆ ಇಷ್ಟೊಂದು ಕೋಟಿ ಕೊಟ್ರ, ಈ ರೀತಿಯಾದಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬ ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ಎಷ್ಟು ಕೋಟಿ ಸಂಭಾವನೆಯನ್ನು ಯಶ್ ಪಡೆದಿದ್ದಾರೆ, ನಯನತಾರಾ ಪಡೆದಿದ್ದಾರೆ, ಕಿಯಾರಾ ಪಡೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಅಕಾರ್ಡಿಂಗ್ ಟು ಹಾಟರ್ ಫ್ಲೈ ಅನ್ನೋ ಒಂದು ವೆಬ್ಸೈಟ್ನ ಪ್ರಕಾರ ನಟ ಯಶ್ ಅವರು ಏನಿಲ್ಲ ಅಂತ ಹೇಳಿದ್ರು ಅವರ ಪಾತ್ರಕ್ಕೆ ಅಂದರೆ ರಾಯನ ಪಾತ್ರಕ್ಕೆ 50 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ಟಾಕ್ಸಿಕ್ ಚಿತ್ರ ಈಗ ಬಹುಬೇಡಿಕೆಯ ಚಿತ್ರ ಆಗಿದೆ. KVN ಪ್ರೊಡಕ್ಷನ್ಸ್ ಜೊತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅವರು ಕೂಡ ಕೈ ಜೋಡಿಸಿ ನಿರ್ಮಾಣ ಮಾಡಿರುವಂತಹ ಈ ಟಾಕ್ಸಿಕ್ ಸಿನಿಮಾ. KVN ಪ್ರೊಡಕ್ಷನ್ಸ್ ಒಂದು ಕಡೆ ಆದರೆ ಈ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅನ್ನೋದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದೇ ಅಲ್ವಾ, ಅವ್ರ ಸಿನಿಮಾಗೆ ಅವರೇ ರೆಮ್ಯುನರೇಷನ್ ತಗೋತಾರ ಅಂತ ಸಾಕಷ್ಟು ಜನ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ರು. ಪ್ರೊಡಕ್ಷನ್ನೇ ಬೇರೆ ಆಗುತ್ತೆ, ಆದರೆ ಹೀರೋ ರಿಯಲ್ ಕಾಸ್ಟೇ ಬೇರೆ ಆಗುತ್ತೆ. ಸೊ ನಟ ಯಶ್ ಅವರು ಈ ಸಿನಿಮಾಗೆ 50 ಕೋಟಿ ರೂಪಾಯಿನ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ನಮ್ಮ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನಪ್ಪ ಅಂದರೆ ಈ ಸೌತ್ನ ಲೇಡಿ ಸೂಪರ್ ಸ್ಟಾರ್ ಅಂತಲೇ ಫೇಮಸ್ ಆಗಿರುವಂತಹ ನಯನತಾರಾ ಅವ್ರಿಗಿಂತ ಜಾಸ್ತಿ ರೆಮ್ಯುನರೇಷನ್ನ ಈ ಸಿನಿಮಾದಲ್ಲಿ ಕಿಯಾರಾ ಅಡ್ವಾಣಿಯವರು ತೊಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕಿಯಾರಾ ಅವರಿಗೆ ನಡಿಯಾ ಪಾತ್ರಕ್ಕೆ ಏನಿಲ್ಲ ಅಂತ ಹೇಳಿದ್ರು 15 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಟಾಕ್ ಕೂಡ ಈಗ ಶುರುವಾಗಿದೆ. ನಿಜಕ್ಕೂ ಕೊಟ್ಟಿರ್ಬೋದೇನೋ ಹೇಳೋಕ್ಕಾಗಲ್ಲ, ಬಿಕಾಸ್ ಆ ಥರದ ಒಂದು ಪಾತ್ರವನ್ನು ಕಿಯಾರಾ ಅಡ್ವಾಣಿಯವರು ಟಾಕ್ಸಿಕ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಇನ್ನು ಗಂಗಾಗಿ ಕಾಣಿಸ್ಕೊಂಡಿರುವಂತಹ ನಯನತಾರಾ ಅವರು ಈ ಸಿನಿಮಾದಲ್ಲಿ ಯಶ್ ಅವರು ಒಂದು ಮೊನ್ನೆ ನಡೆದಂತಹ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನನ್ನ ಅಕ್ಕ ಅನ್ನೋ ಒಂದು ವಿಚಾರವಾಗಿ. ಅಂದರೆ ಗಂಗಾ ಪಾತ್ರದಲ್ಲಿ ಏನು ನಯನತಾರಾ ಅವ್ರು ಕಾಣಿಸ್ಕೊಂಡಿದ್ದಾರಲ್ವ, ಈ ಪಾತ್ರಕ್ಕೆ ಅವರಿಗೆ 12ರಿಂದ 13 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಕೊಟ್ಟಿರ್ಬೋದು, ಬಿಕಾಸ್ ಲೇಡಿ ಸೂಪರ್ ಸ್ಟಾರ್ ಅಲ್ವಾ ಸೌತ್ ಸಿನಿಮಾ ಇಂಡಸ್ಟ್ರಿಗೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈಗ ನಡಿಯಾ ಆಯಿತು, ಗಂಗಾ ಆಯಿತು, ಇನ್ನು ಮೆಲಿಸ್ಸಾ ಆಗಿ ಕಾಣಿಸ್ಕೊಂಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಪುಟ್ಟಿ ಅಂತಲೇ ಫೇಮಸ್ ಆಗಿರುವಂತಹ ರುಕ್ಮಿಣಿ ವಸಂತ್ ಅವರು ಈ ಒಂದು ಪಾತ್ರಕ್ಕೆ, ಮೆಲಿಸ್ಸಾ ಪಾತ್ರಕ್ಕೆ 2ರಿಂದ 3 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹುಮಾ ಕುರೇಶಿ ಎಲಿಜಬೆತ್ ಪಾತ್ರಕ್ಕೆ ಬರೋದಾದರೆ ಇವರೊಂದು ಗ್ಯಾಂಗ್ಸ್ಟರ್ನ ಹೊಂದಿರುವಂತಹ ಒಂದು ಪ್ರಮುಖ ಪಾತ್ರದಲ್ಲೇ ಹುಮಾ ಕುರೇಶಿ ಕಾಣಿಸ್ಕೊಂಡಿರೋದು. ಸೊ ಇವರ ರೆಮ್ಯುನರೇಷನ್ ಏನಿಲ್ಲ ಅಂತ ಹೇಳಿದ್ರು 3ರಿಂದ 5 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಫೈನಲ್ ಆಗಿ ಮಿಗಿಲಿರೋದೇ ತಾರಾ ಸುತಾರಿ ಅವರು ಈಗಾಗಲೇ ಸಾಕಷ್ಟು ಒಂದು ಹೈಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಮೇಲೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಮನಮೋಹಕ ಅಂತ ಹೇಳಿ. ಸೊ ರೆಬೆಕಾ ಆಗಿ ಕಾಣಿಸ್ಕೊಂಡಿರುವಂತಹ ತಾರಾ ಸುತಾರಿ ಅವರು ಕೂಡ ಈ ಸಿನಿಮಾದಲ್ಲಿ ಪಡ್ಕೊಂಡಿರುವಂತಹ ರೆಮ್ಯುನರೇಷನ್ ಎಷ್ಟಪ್ಪ ಅಂತ ಹೇಳಿದ್ರೆ 2ರಿಂದ 3 ಕೋಟಿ ರೂಪಾಯಿ. ಸೊ ಈಗ 5 ಜನ ಹೀರೋಯಿನ್ಗಳಿದಾರಲ್ಲ, ಇವರ ಒಂದು ಹೈಯೆಸ್ಟ್ ಪೇಮೆಂಟ್ ಅಂತ ಬಂದರೆ ನಡಿಯಾ ಪಾತ್ರಕ್ಕೆ ಹಾಗೆ ನಯನತಾರಾ ಅವರ ಗಂಗಾ ಪಾತ್ರಕ್ಕೆ ಹೋಗುತ್ತೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಆ್ಯಸ್ ಆಲ್ವೇಸ್ ರಾಕಿಂಗ್ ಆಗಿ 50 ಕೋಟಿ ಸಂಭಾವನೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ತುಂಬ ಚರ್ಚೆ ಆಗ್ತಿದೆ ಟಾಕ್ಸಿಕ್ ಟ್ರೈಲರ್ ಬಗ್ಗೆ. ಟಾಕ್ಸಿಕ್ ಟ್ರೈಲರ್ ಸಾಕಷ್ಟು ಜನರ ಗಮನವನ್ನು ಕೂಡ ಸೆಳೆಯೋದ್ರ ಮುಖಾಂತರ ಒಂದಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದೆ. ಈ ತಿಂಗಳು 26ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಯಾರೆಲ್ಲ ಈಗ ಟಾಕ್ಸಿಕ್ ಸಿನಿಮಾವನ್ನು ವೆಯ್ಟ್ ಮಾಡ್ತಿದ್ದೀರಾ ಅವರಿಗೆ ಈ ತಿಂಗಳಲ್ಲೇ ಈ ಸಿನಿಮಾ ನೋಡುವಂತಹ ಭಾಗ್ಯ ಕೂಡ ಸಿಗುತ್ತೆ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಶ್ ಅವರು ನಮ್ಮನ್ನು ಯಾವತ್ತೂ ಕೂಡ ಕೆಳಗಡೆ ಹಾಕೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡಿರೋಣ ಅನ್ನೋದು ವಿಚಾರವನ್ನು ಕೂಡ ಹೇಳ್ತೀನಿ. ಬಿಕಾಸ್ ಅವರೇ ಹೇಳಿದ್ದಾರೆ ನಡೆಯೋ ದಾರಿ ಬೇರೆ ಆಗಿರ್ಬೋದು, ಆದರೆ ಮುಟ್ಟೋ ಅಂಥ ಗುರಿ ಒಂದೇ ಆಗಿರುತ್ತೆ ಅಂತ. ಆ್ಯಂಡ್ ಎಲ್ಲ ಜನ್ಸಿಗಳಿಗಾಗಿ ಮಾಡಿರುವಂತಹ ದ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಹೇಗಿರಲಿದೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಿಮಗೂ ಕೂಡ ಆ ಕ್ಯೂರಿಯಾಸಿಟಿ ಇದೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.